ತಮಗೆಲ್ಲರಿಗೂ ರಾವ್ ಬಡಿಗೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತಾ ಇವತ್ತು ನಾವು ಭಾರತೀಯ ಕಾವ್ಯ ಮೀಮಾಂಸಕರು ಮತ್ತು ಅವರ ಕೃತಿ ಇವುಗಳ ಬಗ್ಗೆ ಅತಿ ಸಂಕ್ಷಿಪ್ತವಾಗಿ ಪ್ರಮುಖವಾದಂಥ ಅಂಶಗಳ ಬಗ್ಗೆ ತಮಗೆ ತಿಳಿಸಲು ಆಶಿಸುತ್ತೇನೆ. ಇಲ್ಲಿ ವಿವರಣಾತ್ಮಕವಾಗಿ ಹೇಳದೆ ಪ್ರಮುಖವಾದಂಥ ಅಂಶಗಳನ್ನು ಮಾತ್ರ ನಾನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಅಲಂಕಾರಿಕರಲ್ಲಿ, ಕಾವ್ಯ ಮೀಮಾಂಸಕರಲ್ಲಿ ಮೊದಲಿಗ ಭರತ, ಆದಿ ಅಲಂಕಾರಿಕ. ಈತನ ಕಾಲ 2ನೇ ಶತಮಾನ. ಈತನ ಕೃತಿ ನಾಟ್ಯಶಾಸ್ತ್ರ, ಪ್ರಸಿದ್ಧವಾದಂಥ ಕೃತಿ. ಇದಕ್ಕಿಂತ ಹಿಂದೆ ಶಿವಾಲಿ, ಕೃಶಾಶ್ವ, ವರರುಚಿ ಮೊದಲಾದವರ ಹೆಸರು ಕೇಳಿ ಬಂದರೂ ಸಹಿತ ಅವರ ಕೃತಿಗಳು, ಕಾವ್ಯಗಳು ನಮಗೆ ಉಪಲಬ್ಧವಿಲ್ಲ. ಹಾಗಾಗಿ ಆದಿ ಅಲಂಕಾರಿಕ ಎಂದು ನಾವು ಭರತನನ್ನು ಕರೆಯುತ್ತೇವೆ. ಈ ನಾಟ್ಯಶಾಸ್ತ್ರ ಕೃತಿಯು 36 ಅಧ್ಯಾಯಗಳನ್ನು ಹೊಂದಿದೆ. ಸಂಸ್ಕೃತದ ಅನುಷ್ಟುಪ್ ಛಂದಸ್ಸು ನಲ್ಲಿ ರಚಿತಗೊಂಡಿದ್ದು ನಾಟ್ಯಗ್ರಹ, ನೃತ್ಯ, ಸಂಗೀತ, ಅಭಿನಯ, ರಸ ಮೊದಲಾದ ವಿಚಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ ಪ್ರಮುಖವಾದಂಥ ಒಂದು ವಾಕ್ಯ. ನಿರೂಪಣೆ, ವಿವೇಚನೆ ಒಂದು ಪ್ರಮುಖವಾದಂಥ ಘಟ್ಟವಾಗಿದೆ. ಈತನ ವಿವರಣೆಯಲ್ಲಿ ನಾಟ್ಯರಸವನ್ನು ಕುರಿತಾದರೂ ಮುಂದೆ ಅದೇ ಕಾವ್ಯರಸಕ್ಕೂ ಕಾರಣವಾಯಿತೆಂದು ಶ್ರೀರಂಗರು ಹೇಳುತ್ತಾರೆ. ಶ್ರೀರಂಗರು ನಾಟ್ಯಶಾಸ್ತ್ರವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇನ್ನು ಭಾಮಹ, ಕಾಲ ಕ್ರಿಸ್ತಶಕ 500ರಿಂದ 600. ಕೃತಿ ಕಾವ್ಯಾಲಂಕಾರ. ಕಾವ್ಯ ಮೀಮಾಂಸೆಯನ್ನು ವ್ಯವಸ್ಥಿತವಾಗಿ ವಿವೇಚಿಸಿದ ಮೊಟ್ಟ ಮೊದಲ ಕೃತಿ ಇದಾಗಿದೆ. ಇಲ್ಲಿ ಅಲಂಕಾರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದೆ. 6 ಅಧ್ಯಾಯಗಳಿಂದ ಇದು ಕೂಡಿದೆ. ಮೊದಲನೇ ಅಧ್ಯಾಯ ಕಾವ್ಯದ ಉಗಮ ಮತ್ತು ಮಹತ್ವ. 2, 3, 4ನೇ ಅಧ್ಯಾಯಗಳಲ್ಲಿ ಅಲಂಕಾರಗಳ ಚರ್ಚೆ ನಡೆದಿದೆ. 5, 6ನೇ ಅಧ್ಯಾಯಗಳು ಕಾವ್ಯದ ದೋಷ, ತರ್ಕ, ವ್ಯಾಕರಣಾಂಶಗಳನ್ನು ಹೇಳುತ್ತದೆ. ಉಪಮಾದಿ ಅಲಂಕಾರಗಳು ಎನ್ನುವಲ್ಲಿ ಭಾಮಹ ಇದಕ್ಕೆ ವಕ್ರೋಕ್ತಿ, ಸುಭಗವಾದ ಉಕ್ತಿ ಎಂದರ್ಥ ಎಂದು ಹೇಳಿದ್ದಾನೆ. ದಂಡಿ 7ನೇ ಶತಮಾನದಲ್ಲಿ ಇದ್ದಂತಹವರು. ಮೂಲತಃ ಗುಜರಾತದ ಕಾಂಜೀನಗರ ಇವರ ಜನ್ಮಸ್ಥಳ. ಅವಂತಿ ಸುಂದರಿ ಇದು ಸಂಸ್ಕೃತ ಗದ್ಯ ಗ್ರಂಥವಾಗಿದ್ದು ಪದರಚನೆ ಮತ್ತು ಶೈಲಿಯಲ್ಲಿ ಬಾಣನ ಕಾದಂಬರಿಯನ್ನು ಹೋಲುತ್ತದೆ. ದಶಕುಮಾರ ಚರಿತ, ಕಾವ್ಯಾದರ್ಶ ದಂಡಿಯ ಕೃತಿಗಳು. ದಶಕುಮಾರ ಚರಿತೆ ಅವಂತಿ ಸುಂದರಿ ಕಥೆಯ ಮುಂದುವರಿದ ಭಾಗದಂತಿದೆ. ರಾಜಕುಮಾರ, ರಾಜವಾಹನ ಮತ್ತು ಅವನ 9 ಜನ ಗೆಳೆಯರ ಕಥೆ ಇದರ ಕಥಾವಸ್ತುವಾಗಿದೆ. ವಿಧಿವಿಲಾಸದಿಂದ ಅವರೆಲ್ಲರೂ ಬೇರ್ಪಟ್ಟು ಕೊನೆಗೆ ಎಲ್ಲರೂ ಒಟ್ಟಾಗಿ ಸೇರಿ ತಮ್ಮ
ಚಿತ್ರ ವಿಚಿತ್ರ ಅನುಭವಗಳನ್ನು ಪರಸ್ಪರ ಹೇಳಿಕೊಳ್ಳುವಂತಹ ನಿರೂಪಣೆ ಇಲ್ಲಿದೆ. ಕಾವ್ಯಾದರ್ಶ ಸಂಸ್ಕೃತದ ಒಂದು ಲಕ್ಷಣ ಗ್ರಂಥ. ಇದು ಶಾಸ್ತ್ರಗ್ರಂಥವಾದರೂ ಅದರ ಶ್ಲೋಕಗಳು ಮೋಹಕ ಕಾವ್ಯ ಶೈಲಿಯಲ್ಲಿವೆ. ರೀತಿಗೂ ಗುಣಕ್ಕೂ ನೇರವಾದ ಸಂಬಂಧವನ್ನು ಹೇಳಿ ಅವುಗಳನ್ನು ಪ್ರತಿಪಾದಿಸಿದ ಮೊದಲ ಅಲಂಕಾರಿಕ ದಂಡಿ. ರೀತಿ ಮಾರ್ಗ ಎಂದು ಕಾವ್ಯದಲ್ಲಿ ಅನೇಕ ಮಾರ್ಗಗಳಿದ್ದರೂ ಅವುಗಳಲ್ಲಿ ವೈದರ್ಭಿ ಗೌಡಿ ಎರಡು ಮುಖ್ಯವೆಂದು ಹೇಳಿದ್ದಾನೆ. ವೈದರ್ಭಿ 10 ಗುಣಗಳಿಂದ ಕೂಡಿದ್ದು, ಗೌಡಿ ಕೆಲ ಗುಣಗಳಿಂದ ಕೂಡಿದೆ. ಕಾವ್ಯ ಶೋಭಾಕಾರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ. ಇದು ದಂಡಿಯ ವಾಕ್ಯ. ಕಾವ್ಯಕ್ಕೆ ಅಲಂಕಾರಗಳು ಶೋಭೆಯನ್ನು ಹೆಚ್ಚಿಸುತ್ತವೆ ಎಂದು ದಂಡಿ ಹೇಳಿದ್ದಾನೆ. ಇನ್ನು ವಾಮನ 9ನೇ ಶತಮಾನದ ಆರಂಭ ಈತನ ಕಾಲ. ರೀತಿರಾತ್ಮ ಕಾವ್ಯಸ್ಯ. ರೀತಿ ಸಿದ್ಧಾಂತವನ್ನು ಪ್ರಮುಖವಾಗಿ ಪ್ರತಿಪಾದಿಸಿದ ಮೊದಲ ಅಲಂಕಾರಿಕ ಈತ. ದಂಡಿಯ ಪ್ರಭಾವ ಈತನ ಮೇಲಾಗಿರುವುದನ್ನು ನಾವು ನೋಡುತ್ತೇವೆ. ಈತ ರೀತಿ ಮತ್ತು ಗುಣಗಳಿಗೆ ಸ್ಪಷ್ಟವಾದ ಲಕ್ಷಣಗಳನ್ನು ಹೇಳಿ ಅವುಗಳ ಪರಸ್ಪರ ಸಂಬಂಧ ಅನಿವಾರ್ಯತೆಯನ್ನು ಹೇಳಿದನು. ವಿಶಿಷ್ಟ ಪದ ರಚನಾ ಎಂದು ರೀತಿಯನ್ನು ಸೂತ್ರೀಕರಿಸಿ ರೀತಿಯೇ ಕಾವ್ಯದ ಆತ್ಮ ಎಂದನು. ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಮತ್ತು ಸೌಂದರ್ಯಂ ಅಲಂಕಾರ ಎಂಬ ಸೂತ್ರಗಳು ಈತನ ದೃಷ್ಟಿಯನ್ನು ತಿಳಿಸುತ್ತವೆ. ಕಾವ್ಯಶೋಭಾಯ ಕತಾರೋ ಧರ್ಮ ಎಂದು ಗುಣಗಳ ಲಕ್ಷಣ ಮತ್ತು ತದತಿಶಯ ಹೇತವಸ್ತ್ವಲಂಕಾರ ಅಂದರೆ ಗುಣಗಳನ್ನು ಅಧಿಕಗೊಳಿಸುವವು ಈ ಅಲಂಕಾರಗಳು ಎಂದು ವಾಮನ ಹೇಳಿರುವುದನ್ನು ನಾವು ಗಮನಿಸಬಹುದು. ಭಾಮಹ ವಿವರಣೆ ಮತ್ತು ಕಾವ್ಯಾಲಂಕಾರ ಸಂಗ್ರಹಗಳನ್ನು ಬರೆದ ಉದ್ಭಟ ಮತ್ತು ಕಾವ್ಯಾಲಂಕಾರ ಬರೆದ ರುದ್ರಟ ಎಲ್ಲರೂ ಒಂದೇ ಕಾಲಿನವರು. ಇನ್ನು ರಾಜಶೇಖರ 10ನೇ ಶತಮಾನ ಈತನ ಕಾಲ. ಕಾವ್ಯಮೀಮಾಂಸಾ ಗ್ರಂಥ. ಅಲಂಕಾರಿಕ ಮತ್ತು ನಾಟಕಕಾರ ಈ ರಾಜಶೇಖರ. ಈತನು ಕಾನ್ಯಕುಬ್ಜದ ಅಂದರೆ ಕನೂಜ್ ಅರಸನಾದ ಮಹೇಂದ್ರಪಾಲನ ಆಸ್ಥಾನದಲ್ಲಿ ಕಲಚೂರಿಯ ಅಂದರೆ ಚೇದಿಯ ಆಸ್ಥಾನದಲ್ಲೂ ಅನಂತರ ಇದ್ದಿರಬಹುದು ಎಂಬ ಉಲ್ಲೇಖಗಳು ತಿಳಿಯುತ್ತವೆ. ಈತನನ್ನು ಮಹಾರಾಷ್ಟ್ರ ಚೂಡಾಮಣಿ ಎಂದಿರುವುದರಿಂದ ಕಾನ್ಯಕುಬ್ಜಕ್ಕೆ ಈತನ ಕುಟುಂಬದವರು ಬಂದಿರಬಹುದು. ಕನೋಜ್ಗೆ ಈತನ ಕುಟುಂಬದವರು ಬಂದಿರಬಹುದು. ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯ ವೇದಗಳಲ್ಲೂ ಗುಣ ರಸ ಅಲಂಕಾರಗಳಿವೆ ಎಂಬುದನ್ನು ತೋರಿಸಿಕೊಟ್ಟಂಥವರು ರಾಜಶೇಖರ. ಈತನ ಕೃತಿಯು 18 ಅಧಿಕರಣಗಳನ್ನು ಹೊಂದಿದೆ. ಆದರೆ ಸಿಕ್ಕಿರುವುದು ಅಂದರೆ ನಮಗೆ ಈಗ ಉಪಲಬ್ಧವಿರುವುದು ಮೊದಲ ಅಧಿಕರಣ ಕವಿ ರಹಸ್ಯ ಮಾತ್ರ. ಇದನ್ನು ನಾವು ಕವಿಗಳ ಕೈಪಿಡಿ ಎನ್ನುತ್ತೇವೆ. ಈತನ ಕರ್ಪೂರ ಮಂಜರಿ, ಪ್ರಾಕೃತದ ಸಟ್ಟಕ ಅಂದರೆ ನಾಟಕ, ವಿದ್ಯಶಾಲಾಭಂಜಿಕ, ಬಾಲರಾಮಾಯಣ, ಬಾಲಭಾರತ ನಾಟಕಗಳಾಗಿವೆ. ಸರಸ್ವತಿಯ ಸುಕುಮಾರನೇ ಕಾವ್ಯಪುರುಷ, ಶಬ್ದಾರ್ಥಗಳೇ ಅವನ ಶರೀರ, ಅವನ ಚೇತನದಲ್ಲಿ ಔದಾರ್ಯ ಪ್ರಸಾದ ಗುಣಗಳು ತುಂಬಿವೆ, ಅವನ ಆತ್ಮವೇ ರಸ, ಮಾತೆಲ್ಲ ಚಮತ್ಕಾರದಿಂದ ತುಂಬಿ ಅಲಂಕಾರವೆನಿಸಿದೆ. ಸಾಹಿತ್ಯವಿದ್ಯೆ ಅವನ ನೆಲೆ, ಅವನ ಪ್ರಣಯ ಲೀಲೆಯಲ್ಲಿ
ಸಕಲ ಕಾವ್ಯ ಶೋಭಾಂಗಗಳು ಉದಯಿಸಿವೆ. ಈತನ ಕೃತಿಯನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕುಂತಕ. ಕಾಲ ಕ್ರಿಸ್ತಶಕ 925ರಿಂದ 1025. ಈತನ ಗ್ರಂಥ ವಕ್ರೋಕ್ತಿ ಜೀವಿತ. ಅಲಂಕಾರಿಕ ಸಿದ್ಧಾಂತವನ್ನು ವಕ್ರೋಕ್ತಿ ಎಂಬ ಮಾತಿಗೆ ಪಾರಿಭಾಷಿಕ ಪದವಾಗಿ ಬಳಸಿದವನು. ಒಂದು ಕಡೆ ಅಲಂಕಾರ ಸಿದ್ಧಾಂತ, ಇನ್ನೊಂದು ಕಡೆ ರೀತಿ ಸಿದ್ಧಾಂತ. ಎರಡನ್ನೂ ಈತನ ವಕ್ರೋಕ್ತಿ ಸಿದ್ಧಾಂತ ಪೂರ್ಣಗೊಳಿಸುತ್ತದೆ. ಈ ಎರಡೂ ಸಿದ್ಧಾಂತಗಳು ಅಂದರೆ ಅಲಂಕಾರ ಸಿದ್ಧಾಂತ ಮತ್ತು ರೀತಿ ಸಿದ್ಧಾಂತಗಳು ಸೌಂದರ್ಯಾನುಭವದ ಹಿನ್ನೆಲೆಯಲ್ಲಿ ಪೂರ್ಣಗೊಂಡಿವೆ. ಕಾವ್ಯಮೀಮಾಂಸೆಗೆ ವಕ್ರೋಕ್ತಿ ಈತನ ಕೊಡುಗೆಯಾಗಿದೆ. ಈತನ ಕೃತಿಯನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. ಕನ್ನಡಕ್ಕೆ ಪ್ರೊಫೆಸರ್ ಲಕ್ಷ್ಮೀನಾರಾಯಣರವರು ಅನುವಾದಿಸಿದ್ದಾರೆ. ಮಮ್ಮಟ. ಕಾಲ 1100. ಅಲಂಕಾರ ಶಾಸ್ತ್ರದ ರಚನೆಯಲ್ಲಿ ಹೊಸದೊಂದು ಯುಗವನ್ನು ಪ್ರವರ್ತಿಸಿದ ಯುಗ ಪ್ರವರ್ತಕ ಮಮ್ಮಟ. ಈತನ ಕೃತಿ ಕಾವ್ಯ ಪ್ರಕಾಶ. ಇದು 10 ಉಲ್ಲಾಸಗಳನ್ನು ಹೊಂದಿರುವ ದೀರ್ಘವಾದ ಕಾವ್ಯ ಪರಿಕರಗಳೆಲ್ಲವನ್ನು ಏಕತ್ರ ಸಮಾವೇಶಗೊಳಿಸಿರುವಂತಹ ಅಲಂಕಾರ ಶಾಸ್ತ್ರದ ವಿಶ್ವಕೋಶವಾಗಿದೆ. ನಾಟಕ ಕಲೆಯನ್ನು ಬಿಟ್ಟು ಉಳಿದೆಲ್ಲ ಕಾವ್ಯ ಪರಿಕರಗಳನ್ನು ಇದು ಒಳಗೊಂಡಿದೆ. ಕಾವ್ಯಂ ಯಶಸ್ಸೇऽರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯಃ ಪರನಿರುತೆ ಕಾಂತಾಸಂಹಿತೆಯೋಪದೇಶಯುಜೆ. ಇದು ಈತನ ಒಂದು ಪ್ರಮುಖ ವ್ಯಾಖ್ಯೆ. ಈ ಒಂದು ಮಮ್ಮಟನ ಕೃತಿಯನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಅನುವಾದಿಸಿದ್ದಾರೆ. ವಿಶ್ವನಾಥ. ಕಾಲ ಕ್ರಿಸ್ತಶಕ 1350. ಸಾಹಿತ್ಯ ದರ್ಪಣ ಇವರ ಕೃತಿ. ವಾಕ್ಯಂ ರಸಾತ್ಮಕಂ ಕಾವ್ಯಂ, ರಸವೇ ಕಾವ್ಯದ ಆತ್ಮ. ಇದು ಆತನ ಒಂದು ಪ್ರಮುಖ ವ್ಯಾಖ್ಯೆ. ಅಭಿನವಗುಪ್ತನ ಅಭಿಮತವನ್ನು ಒಪ್ಪಿದ ಅಲಂಕಾರಿಕರಲ್ಲಿ ಮುಖ್ಯವಾದವನು ವಿಶ್ವನಾಥ. ಮಮ್ಮಟನ ಒಂದು ಅಭಿಪ್ರಾಯಗಳನ್ನು ಈತ ಖಂಡಿಸಿದ್ದಾನೆ. ಹೇಮಚಂದ್ರನ ಕಾವ್ಯಾನುಶಾಸನದಂತೆ ಸಾಹಿತ್ಯ ದರ್ಪಣ ನಾಟಕ ಲಕ್ಷಣವನ್ನು, ನಾಟ್ಯ ಲಕ್ಷಣವನ್ನು ಒಳಗೊಂಡಿದೆ. ಅಲಂಕಾರ ನಿರೂಪಣೆಯಲ್ಲಿ ಈತನು ರುಯ್ಯಕನನ್ನು ಅನುಸರಿಸಿದ್ದಾನೆ. ಈತನ ಸೂತ್ರ ವಾಕ್ಯಂ ರಸಾತ್ಮಕಂ ಕಾವ್ಯಂ. ರಸರಹಿತವಾದ ಕಾವ್ಯ ಕಾವ್ಯವೇ ಅಲ್ಲ ಎಂದಿದ್ದಾನೆ. ಇದು ಸಂಸ್ಕೃತದ ಅಲಂಕಾರ ಶಾಸ್ತ್ರಕ್ಕೆ ಪೀಠಿಕೆಯಾಗಿದೆ. ಆನಂದವರ್ಧನ. ಕಾಲ 850. ಅವಂತಿವರ್ಮನೆಂಬ ಅರಸನ ಆಸ್ಥಾನದಲ್ಲಿದ್ದಂತಹ ಕವಿ, ಅಲಂಕಾರಿಕ. ಧ್ವನ್ಯಾಲೋಕ ಈತನ ಕೃತಿ. ಕಾವ್ಯದಲ್ಲಿ ಧ್ವನಿ ಎಂಬ ಒಂದು ಶಕ್ತಿ ಇದೆ ಎಂಬ ಅಭಿಪ್ರಾಯಕ್ಕೆ ಕಾರಣನಾದವನು ಆನಂದವರ್ಧನ. ಕಾವ್ಯಸ್ಯಾತ್ಮ ಧ್ವನಿ. ಈತನ ಕೃತಿಗೆ ಅಭಿನವಗುಪ್ತನು ಲೋಚನ ಎಂಬ ವ್ಯಾಖ್ಯಾನ ಬರೆದಿದ್ದಾನೆ. ಈತ ದೇವಿ ಶತಕ ಎಂಬ ಕಾವ್ಯ ರಚಿಸಿದ್ದಾನೆಂಬುದಕ್ಕೆ ಸಾಕ್ಷಿಗಳಿವೆ. ಅರ್ಜುನ ಚರಿತೆ ಮಹಾಕಾವ್ಯ, ವಿಷಮ ಬಾಣಲೀಲೆ ಎಂಬ ಪ್ರಾಕೃತ ಕಾವ್ಯ ಮತ್ತು ತತ್ವಾಲೋಕ ಎಂಬ ಗ್ರಂಥ ಧ್ವನ್ಯಾಲೋಕದಲ್ಲಿ ಉಲ್ಲೇಖವಾದಂಥ ಕೃತಿಗಳಾಗಿವೆ. ಆದರೆ ಈ ಯಾವ ಕೃತಿಗಳು ಉಪಲಬ್ಧವಿಲ್ಲ. ಅಭಿನವಗುಪ್ತ. ಕಾಲ ಕ್ರಿಸ್ತಶಕ 950ರಿಂದ 1110. ಈತ ಕಾಶ್ಮೀರದವನು. ಭರತನ ನಾಟ್ಯಶಾಸ್ತ್ರಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಬರೆದ
ಅಭಿನವ ಭಾರತಿ ಮತ್ತು ಆನಂದವರ್ಧನನ ಧ್ವನ್ಯಾಲೋಕಕ್ಕೆ ಬರೆದ ವ್ಯಾಖ್ಯಾನ ಗ್ರಂಥ ಧ್ವನ್ಯಾಲೋಕ ಲೋಚನ, ನಾಟ್ಯ ಮತ್ತು ಕಾವ್ಯಶಾಸ್ತ್ರ, ಪರಮಾರ್ಥ ಸಾರ ಮುಂತಾದವು ಈತ ರಸಕ್ಕೆ ಖಚಿತ ಸ್ಥಾನ ಕೊಟ್ಟವನು. ಧ್ವನಿಗೂ ಸಹ ರಸ ಮತ್ತು ಧ್ವನಿಗಳೆರಡನ್ನೂ ಸಮನ್ವಯಗೊಳಿಸಿದ ಅಲಂಕಾರಿಕ ಈತ. ಈತನ ಅಭಿನವ ಭಾರತಿ, ಧ್ವನ್ಯಾಲೋಕ ಲೋಚನ ಕೃತಿಗಳನ್ನು ಡಾಕ್ಟರ್ ಕೆ. ಕೃಷ್ಣಮೂರ್ತಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕ್ಷೇಮೇಂದ್ರ 11ನೇ ಶತಮಾನದ ಮಧ್ಯಭಾಗ. ಔಚಿತ್ಯ ವಿಚಾರ ಚರ್ಚಾ, ಔಚಿತ್ಯವನ್ನು ಕುರಿತು ಒಂದು ಸ್ವತಂತ್ರ ಕೃತಿ ಇದಾಗಿದೆ. ಔಚಿತ್ಯವೇ ಕಾವ್ಯದ ಜೀವಿತ ಎಂದು ಹೇಳಿ ವರ್ಣೌಚಿತ್ಯ, ಪದೌಚಿತ್ಯ, ವಾಕೌಚಿತ್ಯ ಇತ್ಯಾದಿಗಳನ್ನು ವಿವರಿಸಿ ಕಾವ್ಯದ ಎಲ್ಲ ಅಂಶಗಳನ್ನು ಇಲ್ಲಿ ಅಡಕಗೊಳಿಸಿದ್ದಾನೆ. ಇನ್ನು ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಿರುವ ಅತ್ಯಂತ ಪ್ರಾಚೀನ ಉಪಲಬ್ಧ ಅಲಂಕಾರಿಕ ಲಾಕ್ಷಣಿಕ ಕೃತಿ. ನೃಪತುಂಗನ ಆಸ್ಥಾನ ಕವಿ ಶ್ರೀವಿಜಯ ಇದನ್ನು ರಚಿಸಿದ್ದಾನೆ. ಇಲ್ಲಿ 3 ಪರಿಚ್ಛೇದಗಳಿವೆ. ಅಂತ್ಯದಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗ ಎಂದಿದೆ. ಪಂಚತಂತ್ರದ ಕರ್ತೃ ದುರ್ಗಸಿಂಹ ತನ್ನ ಕೃತಿಯಲ್ಲಿ ಶ್ರೀವಿಜಯರ ಕವಿರಾಜ ಮಾರ್ಗ ಭಾವಿಪ ಕವಿ ಜನದ ಮನಕ್ಕೆ ಕನ್ನಡಿಯಂ ಎಂದಿದೆ. ನೃಪತುಂಗನ ಕಾಲ 814 877. ಈ ಅವಧಿಯಲ್ಲಿ ಇದ್ದಂಥ ಕವಿ ಶ್ರೀವಿಜಯ ಈ ಒಂದು ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿಯಲ್ಲಿ ಛಂದಸ್ಸು, ಪ್ರಾಸಯೋಜನೆ, ಕನ್ನಡ ಸಂಸ್ಕೃತ ಪದಗಳ ಉಪಯೋಗದಲ್ಲಿ ಸಾಮರಸ್ಯ ಸಾಧನೆ, ಕಾವ್ಯ ಶೈಲಿಗಳ ಬಗೆಗೆ ಅನುಸರಿಸಬೇಕಾದ ಕಟ್ಟುಪಾಡು ಮತ್ತು ನಿಯಮಗಳು ರೂಪಿತವಾಗಿರುವುದನ್ನು ನಾವಿಲ್ಲಿ ನೋಡುತ್ತೇವೆ. ಈ ಕೃತಿಯ ಮೇಲೆ ಸಂಸ್ಕೃತದ ಲಾಕ್ಷಣಿಕ ದಂಡಿಯ ಕಾವ್ಯಾದರ್ಶದ ಪ್ರಭಾವವಿರುವುದು ಕಂಡುಬರುತ್ತದೆ. ಕವಿಮಾರ್ಗ ವಿವೇಕ ಎಂಬ ಮುಳಿಯ ತಿಮ್ಮಪ್ಪಯ್ಯನವರ ಕೃತಿ ಅಧ್ಯಯನ ಯೋಗ್ಯವಾಗಿದೆ. ನಾಗವರ್ಮ, 2ನೇ ನಾಗವರ್ಮ, ಕಾಲ 12ನೇ ಶತಮಾನದ ಮಧ್ಯಭಾಗ. ಅಭಿಧಾನ ವಸ್ತುಕೋಶ, ಕರ್ನಾಟಕ ಭಾಷಾಭೂಷಣ, ಛಂದೋ ವಿಚಿತಿ, ಕಾವ್ಯಾವಲೋಕನ ಈತನ ಕೃತಿಗಳು. ಅಭಿಧಾನ ವಸ್ತುಕೋಶವು ಕನ್ನಡದಲ್ಲಿ ಬಳಸುವ ಸಂಸ್ಕೃತ ಶಬ್ದಗಳಿಗೆ ಅರ್ಥವನ್ನು ಹೇಳುವ ನಿಘಂಟು ಪದ್ಯರೂಪದಲ್ಲಿದೆ. ಇದನ್ನು ವರರುಚಿ, ಭಾಗುರಿ, ಹಲಾಯುಧ, ಶಾಶ್ವತ, ಅಮರಸಿಂಹ ಮೊದಲಾದವರ ಕೋಶಗಳ ಆಧಾರದಿಂದ ಬರೆದಿರುವುದಾಗಿ ಕವಿ ಹೇಳಿಕೊಂಡಿದ್ದಾನೆ. ಕರ್ನಾಟಕ ಭಾಷಾಭೂಷಣವು ಸಂಸ್ಕೃತ ಸೂತ್ರವೃತ್ತಿಗಳಿಂದ ಕೂಡಿದ ಕನ್ನಡ ವ್ಯಾಕರಣ ಗ್ರಂಥ. ಈತನ ಪ್ರಮುಖವಾದ ಕೃತಿ ಎಂದರೆ ಕಾವ್ಯಾವಲೋಕನ. ಇದು 5 ಅಧಿಕರಣಗಳಿಂದ ಕೂಡಿದೆ. ವಾಮನ, ದಂಡಿ, ರುದ್ರಟ, ರಾಜಶೇಖರ ಮೊದಲಾದವರ ಪ್ರಭಾವ ಇಲ್ಲಿದೆ. ಈತನು ವಾಮನನ ಅಭಿಪ್ರಾಯದಂತೆ ಗುಣದ ವ್ಯಾಖ್ಯೆಯನ್ನು ಕೊಟ್ಟರೂ ದಂಡಿಯ ಮತದಂತೆ ದಶಗುಣಗಳ ಲಕ್ಷಣಗಳನ್ನು ಹೇಳಿದ್ದಾನೆ. ಶಬ್ದಾಲಂಕಾರ, ಅರ್ಥಾಲಂಕಾರಗಳಿಗೆ ರುದ್ರಟನನ್ನು ಅನುಸರಿಸಿದ್ದಾನೆ. ಸಮಾಸ, ಪ್ರಾಚುರ್ಯ, ಗುಣ, ರಸದೃಷ್ಟಿ ಎಲ್ಲಕ್ಕೂ ಈತ ಮಹತ್ವ ಕೊಟ್ಟಿದ್ದಾನೆ. ವೈದರ್ಭಿ, ಗೌಡಿ, ಪಾಂಚಾಲಗಳನ್ನು ಹೆಸರಿಸುತ್ತಾನೆ. ರೀತಿ ಕಾವ್ಯದ ಶರೀರ, ರಸ ಅದರ ಜೀವ ಗ್ರಂಥದ ಮುಖ್ಯ ವಸ್ತುವಾಗಿದೆ. ಅಂದರೆ ಈ ಗ್ರಂಥದ ಮುಖ್ಯ ವಸ್ತು ರೀತಿ ಕಾವ್ಯದ ಶರೀರ, ರಸ ಅದರ ಜೀವ.
ರೀತಿಯು ಕಾವ್ಯದ ಶರೀರ ಎಂದು ಹೇಳುವುದು ಭಾರತೀಯ ಕಾವ್ಯ ಮೀಮಾಂಸೆಗೆ ನಾಗವರ್ಮ ನೀಡಿದ ಕೊಡುಗೆಯಾಗಿದೆ. ಕವಿಕಾಮ ಕಾಲ 12ನೇ ಶತಮಾನ. ಕನ್ನಡದಲ್ಲಿ ಮೊದಲ ಬಾರಿಗೆ ರಸದ ವಿಷಯವಾಗಿ ಗ್ರಂಥವನ್ನು ರಚಿಸಿದ ಖ್ಯಾತಿ ಕವಿಕಾಮನದು. ಶೃಂಗಾರ ರತ್ನಾಕರ ಈತನ ಕೃತಿ. ಇದು 4 ಪರಿಚ್ಛೇದಗಳನ್ನು ಹೊಂದಿದೆ. ನವರಸ ವ್ಯಾವರ್ಣನ, ಸಖ ಸಖಿ ಸಂಭೋಗ, ವಿಪ್ರಲಂಬ ಪ್ರಮಾದಸ್ವಾದಿ ವಿಸ್ತಾರ. ಈತನ ಶೃಂಗಾರ ರತ್ನಾಕರಕ್ಕೆ ರಸವಿವೇಕ ಎಂಬ ಮತ್ತೊಂದು ಹೆಸರಿದೆ. ನೆಗಳ್ತೆ ಫೆಡೆದ್ ಈ ಶೃಂಗಾರಂ ಈಗಳ್ ಕರಂ ದರೆವೆತ್ತತ್ತು ಎನೆ ಬೇರೆ ವಿಸ್ತರಿಸಿ ದಂ ಶೃಂಗಾರ ರತ್ನಾಕರಂ ಭಾವದಿಂ ಪುಟ್ಟುಗುಂ ಎಂದು ಹೇಳುತ್ತಾ ಈತನ ಗ್ರಂಥದಿಂದ ಸಾಳ್ವ ತನ್ನ ರಸರತ್ನಾಕರದಲ್ಲಿ ಈತನ ಗ್ರಂಥದಿಂದ ಸಾಳ್ವ ತನ್ನ ರಸರತ್ನಾಕರದಲ್ಲಿ, ತಿಪ್ಪರಸ ನವರಸಾಲಂಕಾರದಲ್ಲಿ ಅನೇಕ ಪದ್ಯ ಉದಾಹರಿಸಿದ್ದಾನೆ. ಮಲ್ಲಿಕಾರ್ಜುನ ತನ್ನ ಸೂಕ್ತಿ ಸುಧಾರಣವದಲ್ಲಿ ಉದಾಹರಣೆ ಪದ್ಯಗಳನ್ನು ನಾವು ನೋಡಬಹುದು. ಸಾಳ್ವ ಕಾಲ 16ನೇ ಶತಮಾನ. ಜೈನ ಕವಿ. ಸಾಳ್ವ ಭಾರತ, ರಸರತ್ನಾಕರ, ಶಾರದಾ ವಿಲಾಸ, ವೈದ್ಯ ಸಾಂಗತ್ಯ ಈತ ರಚಿಸಿದಂಥ ಗ್ರಂಥಗಳು. ಈತನ ಸಾಳ್ವ ಭಾರತವು ಭಾಮಿನಿ ಷಟ್ಪದಿಯಲ್ಲಿದೆ. ನೇಮೀಶ್ವರ ಚರಿತೆ ಇನ್ನೊಂದು ಇದರ ಹೆಸರು. ರಸರತ್ನಾಕರ ಶೃಂಗಾರ ಪ್ರಪಂಚ ವಿವರಣ. ನವರಸ ಪ್ರಪಂಚ, ನಾಯಕ ನಾಯಿಕಾ ಪ್ರಕಾರ, ವ್ಯಭಿಚಾರಿ ಭಾವ ವಿವರಣಂ ಎಂದು 4 ಪ್ರಕರಣಗಳಿವೆ. ಈ ಭಾರತೀಯ ಕಾವ್ಯಮೀಮಾಂಸೆಯ ದೃಷ್ಟಿಯಿಂದ ಕನ್ನಡದಲ್ಲಿ ಧ್ವನಿ ತತ್ವವನ್ನು, ರಸಾಭಿವ್ಯಕ್ತಿ ರಹಸ್ಯವನ್ನು ಸಾಳ್ವನು ತನ್ನ ರಸರತ್ನಾಕರದಲ್ಲಿ ತಿಳಿಸಿದ್ದಾನೆ. ಶಾರದಾ ವಿಲಾಸ ರಸರತ್ನಾಕರಕ್ಕೆ ಪೂರಕವಾದಂಥ ಕೃತಿಯಾಗಿದೆ. ಧ್ವನಿಯನ್ನು ಕುರಿತು ಕನ್ನಡದಲ್ಲಿ ರಚಿತವಾದ ಏಕೈಕ ಕೃತಿ ಇದಾಗಿದೆ. ಈ ಗ್ರಂಥದ ಧ್ವನಿ ವ್ಯಂಗ್ಯ ವಿವರಣೆ ಎಂಬ 2ನೆಯ ಆಶ್ವಾಸ ಮಾತ್ರ ದೊರೆತಿದ್ದು, ಇದನ್ನು ಸಾಳ್ವಮಲ್ಲನ ಖ್ಯಾತಿಗೋಸ್ಕರ ಬರೆದಂತಿದೆ. ವೇದ ಸಾಂಗತ್ಯ, ವೈದ್ಯವನ್ನು ಕುರಿತು ಬರೆದ ಸಾಂಗತ್ಯ ಕೃತಿಯಾಗಿದೆ. ತಿರುಮಲಾರ್ಯ ಕಾಲ ಕ್ರಿಸ್ತಶಕ 1645ರಿಂದ 1706. ಚಿಕ್ಕದೇವರಾಜನ ಆಸ್ಥಾನದ ಕವಿ. ಈತ ಅಪ್ರತಿಮ ವೀರಚರಿತೆ, ಚಿಕ್ಕದೇವರಾಜ ವಂಶಾಳಿ, ಚಿಕ್ಕದೇವರಾಜ ವಿಜಯಂ, ಚಿಕ್ಕದೇವರಾಜ ಶತಕ ಗ್ರಂಥಗಳನ್ನು ರಚಿಸಿದ್ದಾನೆ. ಚಿಕ್ಕದೇವರಾಜ ವಂಶಾವಳಿ ಹಳಗನ್ನಡ ಗದ್ಯ ಗ್ರಂಥವಾಗಿದೆ. ಇದು ಅಪೂರ್ಣವಾಗಿದೆ. ಇದರಲ್ಲಿ ರಾಜ ಒಡೆಯರಿಂದ ಚಿಕ್ಕದೇವರಾಜ ಒಡೆಯರವರೆಗಿನ ಮೈಸೂರು ಒಡೆಯರ ಇತಿಹಾಸವನ್ನು ನಾವು ಕಾಣುತ್ತೇವೆ. ಚಿಕ್ಕದೇವರಾಜ ವಿಜಯದಲ್ಲಿ ಮೈಸೂರು ಅರಸರ ಪೂರ್ವೇತಿಹಾಸ ಕಾವ್ಯಮಯತೆಯಿಂದ ಚಂಪು ರೂಪದಲ್ಲಿ ಇದು ವರ್ಣಿತವಾಗಿದೆ. ಅಪ್ರತಿಮ ವೀರಚರಿತೆ ಇದೊಂದು ಅಲಂಕಾರಿಕ ಗ್ರಂಥ. ಇಲ್ಲಿ 4 ಪ್ರಕರಣಗಳಿವೆ. ಚಂದ್ರಲೋಕ, ಕಾವ್ಯಪ್ರಕಾಶ, ಕುವಲಯಾನಂದ ಇದರ ಆಕರ ಗ್ರಂಥಗಳಾಗಿವೆ. ಕಾವ್ಯಲಕ್ಷಣ, ಶಬ್ದಗುಣ, ಅರ್ಥಗುಣಗಳು, ಪ್ರಕರಣ, ರೀತಿ, ಶಯ್ಯೋ, ಪಾಕ, ವೃತ್ತಿ, ಅನುಪ್ರಾಸ, ಶಬ್ದಾಲಂಕಾರಗಳು. 2ನೇ ಪ್ರಕರಣ ಉಪಮೆ ಮುಂತಾದ 100 ಅರ್ಥಾಲಂಕಾರಗಳು ಮತ್ತು ರಸಾಲಂಕಾರಗಳನ್ನು ಮುಂದಿನ ಪ್ರಕರಣಗಳಲ್ಲಿ ಇವಿರುವುದನ್ನು ನಾವು ನೋಡುತ್ತೇವೆ. ಶಬ್ದಾಲಂಕಾರಕ್ಕೆ ಪ್ರಾಶಸ್ತ್ಯ, ಲಕ್ಷ್ಯ ಪದ್ಯಗಳನ್ನು ಚಿಕ್ಕದೇವರಾಜನನ್ನು ಕುರಿತು ಬರೆಯಲಾಗಿದೆ.
ಉದಯಾದಿತ್ಯ. ಕಾಲ 12ನೇ ಶತಮಾನ. ಉದಯಾದಿತ್ಯ ಅಲಂಕಾರ ಇದು ಒಂದು ಪುಟ್ಟ ಗ್ರಂಥ. ಇದರಲ್ಲಿ 72 ಪದ್ಯಗಳು ಇವೆ. ಕಂದ ಮತ್ತು ವೃತ್ತಗಳಲ್ಲಿ ರಚಿತವಾಗಿದೆ. ಕಾವ್ಯದ ಉದ್ದೇಶ: ಪದ್ಯಗಳು ತಿಳಿಯಾದ ಭಾಷೆಯಲ್ಲಿವೆ. ಇದನ್ನು ಅಲಂಕಾರ ಶಾಸ್ತ್ರದ ಪ್ರಥಮ ಪುಸ್ತಕ. ಅಲಂಕಾರ ಮತ್ತು ಗುಣಗಳ ನಿರೂಪಣೆಯಲ್ಲಿ ದಂಡಿಯನ್ನು ಈತ ಅನುಸರಿಸಿದ್ದಾನೆ. ರೀತಿಗೆ ರುದ್ರಟನನು ಈತನು ನಾಗವರ್ಮನಂತೆ ವೈದರ್ಭಿ, ಗೌಡಿ, ಪಾಂಚಾಲ 3 ರೀತಿ ಎಂದು ಹೇಳಿದ್ದಾನೆ. ಈತ ಚಂಪು, ಚೆತ್ತಾನ, ಬೇದಂಡೆ ಈ 3 ಕಾವ್ಯ ಪ್ರಕಾರಗಳನ್ನು ಹೆಸರಿಸಿದ್ದಾನೆ. ಅವನ ಪ್ರಕಾರ ಚಂಪು ವಚನ ಕಾವ್ಯ, ಅಂದರೆ ಓದುಗಬ್ಬ. ಚೆತ್ತಾನ ಮತ್ತು ಬೇದಂಡೆಗಳನ್ನು ನಿಸರ್ಗಬಂಧ ಕೃತಿ ಎಂದಿದ್ದಾನೆ. ಈ ರೀತಿಯಾಗಿ ನಾವು ಈ ಒಂದು ವಿಡಿಯೋ ತುಣುಕಿನಲ್ಲಿ ಕೆಲವು ಕಾವ್ಯಮೀಮಾಂಸಕರ, ಅಲಂಕಾರಿಕರ ಕಿರು ಪರಿಚಯವನ್ನು ನೋಡುತ್ತಿದ್ದೇವೆ. ಹೆಚ್ಚಿನ ಮಾಹಿತಿಗಳನ್ನು ವೈಯಕ್ತಿಕವಾಗಿ, ಅಂದರೆ ಅವರವರ ವೈಯಕ್ತಿಕ ವಿಚಾರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಕೂಲಂಕುಷವಾಗಿ ತಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಹೇಳುತ್ತಾ, ನನ್ನ ಈ ರಸ ಬಡಿಗೇರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತಾ, ಮತ್ತೆ ಮುಂದಿನ ವಿಡಿಯೋ ತುಣುಕಿನಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.